ಗೌರವ ಬೇಕಾದಲ್ಲಿ ಜನರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. 1. ಪ್ರತಿಯೊಂದು ಮಾತಿಗೂ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲವರು ನಿಮ್ಮ ರಿಯಾಕ್ಷನ್ ಅನ್ನು ನೋಡಲು ಬಯಸುತ್ತಾರೆ ಅಷ್ಟೇ. ನಿಮಗೆ ಗೌರವ ಕೊಡುವ ಯಾವುದೇ ಉದ್ದೇಶ ಅವರಲ್ಲಿ ಇರುವುದಿಲ್ಲ. ಹಾಗಾಗಿ ಸುಮ್ಮನಿದ್ದರೆ ನಿಮ್ಮ ವ್ಯಾಲ್ಯೂ ಹೆಚ್ಚುತ್ತದೆ. ಎದುರಿನವನು ಕೊಟ್ಟ ಟಾಂಗಿಗೆ ಪ್ರತಿ ಸಲ ಉತ್ತರ ಕೊಡಲು ಹೋಗದವನೇ ಬುದ್ಧಿವಂತನಾಗಿರುತ್ತಾನೆ. ಯಾಕೆಂದರೆ ಎದುರಿನವನಿಗೆ ಕೊಡುವ ಉತ್ತರಕ್ಕಿಂತ ಅವನಿಗೆ ಅವನ ಮನಃಶಾಂತಿಯೇ ಮುಖ್ಯವಾಗಿರುತ್ತದೆ. 2. ಪ್ರದರ್ಶನ ಮಾಡುವವರನ್ನು ಅಥವಾ ದಿಖಾವೆ ಮಾಡುವವರನ್ನು ನಿರ್ಲಕ್ಷಿಸುವುದೇ ಸ್ವಯಂ ಬೆಳವಣಿಗೆಯ ಪ್ರಾರಂಭವಾಗಿರುತ್ತದೆ. ಜನರ ಎದುರು ತೋರಿಸಿಕೊಳ್ಳಲು ಮಾತನಾಡುವವರು ನಿಜ ಜೀವನದಲ್ಲಿ ಖಾಲಿ ಡಬ್ಬಿಯಾಗಿರುತ್ತಾರೆ. ಅವನ ಪ್ರತಿಯೊಂದು ದಿಖಾವೆಗೂ ನೀವು ಉತ್ತರ ಕೊಡುತ್ತಾ ಹೋದರೆ ಅವನು ಅದನ್ನು ಇನ್ನೂ ಹೆಚ್ಚು ಮಾಡುತ್ತಾನೆ. ಹಾಗಾಗಿ ಅವನನ್ನು ಇಗ್ನೋರ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಅಪ್ಡೇಟ್ ಆಗಿ. 3. ಪ್ರತಿಯೊಬ್ಬನೂ ನಿಮ್ಮ ಜೀವನದ ಭಾಗವಾಗಿರುವುದಿಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ಇಚ್ಛೆ ಆಕಾಂಕ್ಷೆಗಳಿರುತ್ತವೆ. ಅವರ ಇಷ್ಟಗಳನ್ನು ಪೂರೈಸಿಕೊಳ್ಳುವ ಅಧಿಕಾರವಿರುತ್ತದೆ. ಹಾಗಾಗಿ ಪ್ರತಿಯೊಬ್ಬರನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಇರಬೇಕಾದವರು ಏನು ಹೇಳದೆಯೂ ಇರುತ್ತಾರೆ, ಆದರೆ ಹೋಗುವವರು ಕಾರಣಗಳನ್ನು ಹುಡುಕುತ್ತಾರೆ. ಹಾಗಾಗಿ ನಿರ್ಲಕ್ಷಿಸುವುದೇ ಉತ್ತಮವಾಗಿರುತ್ತದೆ. 4. ಜನರು ನಿಮ್ಮನ್ನು ಹಗುರವಾಗಿ ತೆಗೆದುಕೊಂಡರೆ ಮೊದಲಿಗೆ ಮಾತನ್ನು ಕಮ್ಮಿ ಮಾಡಿ. ಸುಮ್ಮನಿದ್ದೇ ಅವರನ್ನು ತಪ್ಪು ಎಂದು ಸಾಬೀತುಪಡಿಸಿ ಅವರಿಗೆ ನಿಮ್ಮ ಕೆಲಸದಿಂದ ಉತ್ತರ ಕೊಡಿ. ಮಾತಿನಿಂದಲ್ಲ, ನಿಮ್ಮ ಸಫಲತೆಯೇ ಅವರಿಗೆ ಉತ್ತರವಾಗಿರುತ್ತದೆ. 5. ಪ್ರತಿಯೊಂದು ವಾದದಲ್ಲೂ ಸೇರಿಕೊಳ್ಳಬೇಡಿ. ಕೆಲವು ವಿಷಯಗಳನ್ನು ಬಿಟ್ಟು ಬಿಡುವುದೇ ಸಾಮರ್ಥ್ಯವಾಗಿರುತ್ತದೆ. ಯಾಕೆಂದರೆ ಸುಮ್ಮನಿರುವವನು ದುರ್ಬಲನಲ್ಲ, ಆದರೆ ಪ್ರತಿಯೊಂದು ಜಗಳದಲ್ಲೂ ಪಾಲ್ಗೊಳ್ಳುವವನು ದುರ್ಬಲನಾಗಿರುತ್ತಾನೆ. ವಿನಾಕಾರಣದ ಮಾತುಗಳನ್ನು, ಮನುಷ್ಯರನ್ನು ಇಗ್ನೋರ್ ಮಾಡುವುದು ಮತ್ತು ಗಮನವನ್ನು ನಮ್ಮ ಗುರಿಯೆಡೆಗೆ ಇಡುವುದೇ ನಿಜವಾದ ಸಾಮರ್ಥ್ಯವಾಗಿರುತ್ತದೆ. 6. ನಮ್ಮ ನೆಮ್ಮದಿಗೆ ಪ್ರಾಮುಖ್ಯತೆ ಕೊಡುವುದು. ಜನರಿಗೆ ಉತ್ತರ ಕೊಟ್ಟು ನೀವು ಅವರಿಗೆ ಅವರ ಜಾಗವೇನೋ ತೋರಿಸುತ್ತೀರಿ, ಆದರೆ ನೀವು ಯಾವಾಗ ಇಗ್ನೋರ್ ಮಾಡುತ್ತೀರೋ ಅದು ತೋರಿಸುತ್ತದೆ ನಿಮ್ಮ ಮಾನಸಿಕ ನೆಮ್ಮದಿ ಎಲ್ಲದಕ್ಕಿಂತ ದೊಡ್ಡದು ಎಂದು. 7. ಹೀಯಾಳಿಸಿದರೆ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಯಾರಿಂದಲೂ ಪ್ರಭಾವಿತರಾಗದಿದ್ದಾಗ ಜನರು ನಿಮ್ಮಿಂದ ಭಯಗೊಳ್ಳುತ್ತಾರೆ. ಅವರ ಯಾವುದೇ ಮಾತುಗಳ ಪ್ರಭಾವ ನಿಮ್ಮ ಮೇಲೆ ಆಗದಿದ್ದಾಗ ಅವರು ಕುಗ್ಗುತ್ತಾರೆ. ಹಾಗಾಗಿ ನಿರ್ಲಕ್ಷಿಸುವುದು, ಇಗ್ನೋರ್ ಮಾಡುವುದು ಬಹಳ ಪ್ರಭಾವಶಾಲಿಯಾದ ಉತ್ತರವಾಗಿರುತ್ತದೆ. 8. ಜನರ ಆಲೋಚನೆಯನ್ನು ಬದಲಿಸುವುದು ನಿಮ್ಮ ಕೆಲಸವಲ್ಲ. ಎಷ್ಟೋ ಜನರು ಜೀವನದಲ್ಲಿ ಸಂತುಷ್ಟರಾಗಿರುವುದಿಲ್ಲ. ಅವರು ಅದೇ ಸಿಟ್ಟನ್ನು ಬೇರೆಯವರ ಮೇಲೆ ತೆಗೆಯುತ್ತಾರೆ. ಹಾಗಾಗಿ ಅವರಿಗೆ ಅರ್ಥ ಮಾಡಿಸುವುದಲ್ಲ, ಬದಲಾಗಿ ಇಗ್ನೋರ್ ಮಾಡುವುದನ್ನು ಕಲಿತುಕೊಳ್ಳಿ. 9ನೇಯದಾಗಿ ನಿಮ್ಮ ಬೆಲೆಯನ್ನು ನೀವೇ ನಿರ್ಧರಿಸಿ, ಬೇರೆಯವರ ಮಾತಿನಿಂದಲ್ಲ. ಯಾವ ದಿನ ಇತರರ ಅನಿಸಿಕೆಗಳು ನಿಮಗೆ ವೇಸ್ಟ್ ಅಂತ ಅನಿಸುತ್ತದೆಯೋ ಆವಾಗಲೇ ನಿಮ್ಮ ಬಗ್ಗೆ ನಿಮಗೆ ಗೌರವ ಹೆಚ್ಚುತ್ತದೆ. 10ನೇಯದಾಗಿ ಶಾಂತವಾದ ಮನಸ್ಸಿನಿಂದ ರಿಯಾಕ್ಟ್ ಮಾಡದೇ ಇರುವುದೇ ಅತೀ ದೊಡ್ಡ ಉತ್ತರವಾಗಿರುತ್ತದೆ. ಸಿಟ್ಟು ಮಾಡಿ ಕೂಗಾಡಿದಾಗ ನಿಮ್ಮನ್ನು ನೀವು ಸಣ್ಣತನದಿಂದ ತೋರಿಸಿಕೊಳ್ಳುತ್ತೀರಿ, ಆದರೆ ನಗುತ್ತಾ ಇಗ್ನೋರ್ ಮಾಡಿದಾಗ ಎದುರಿನವನು ಒಳಗೊಳಗೆ ಸೋಲುತ್ತಾನೆ. 11. ಪ್ರತಿಯೊಂದು ಸಂಬಂಧದಲ್ಲೂ ಒಂದು ಮಿತಿ ಇರಬೇಕು. ನೀವು ಏರಲು ಬಿಟ್ಟರೆ ಜನರು ನಿಮ್ಮ ತಲೆ ಮೇಲೆಯೇ ಹತ್ತಿ ಬಿಡುತ್ತಾರೆ. ಹಾಗಾಗಿ ಅಂಥವರನ್ನು ನಿರ್ಲಕ್ಷಿಸಿ, ಇಗ್ನೋರ್ ಮಾಡಿ ಮತ್ತು ದೂರದಿಂದಲೇ ಉತ್ತರವನ್ನು ಕೊಡಿ. 12. ಇತರರನ್ನು ನಿರ್ಲಕ್ಷಿಸುವುದು ನಮ್ಮನ್ನು ನಾವು ಪ್ರೀತಿಸುವುದರ ಆರಂಭವಾಗಿದೆ. ಇತರರ ಅನಿಸಿಕೆ, ಆಲೋಚನೆಗಳು ಬೋರ್ ಆದಾಗ ಖಂಡಿತ ನೀವು ನಿಮ್ಮನ್ನು ಗೌರವಿಸಲು ಶುರು ಮಾಡುತ್ತೀರಿ. ಮೊದಲು ನೀವು ನಿಮಗೆ ಗೌರವ ಕೊಟ್ಟರೆ ಮಾತ್ರ ಇತರರು ಕೂಡ ಗೌರವ ಕೊಡುತ್ತಾರೆ. ನೀವೇ ಬೇಕಾಬಿಟ್ಟಿಯಾಗಿ ವ್ಯವಹರಿಸಿದರೆ, ಬೇಕಾಬಿಟ್ಟಿಯಾಗಿ ಮಾತನಾಡಿದರೆ ಗೌರವ ಸಿಗುವುದಿಲ್ಲ. ಗೆಳೆಯರೇ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.